ನಾನೇನ್ ಅನ್ಕೋತಿದ್ದೀನಂದ್ರೆ ಇವ್ರ ಜೊತೆ ಹೋಗಿ ನಾನ್ ಸ್ನೇಹ ಮಾಡ್ತೀನಿ, ಇವರನ್ನ ಮೋಸ ಮಾಡಿ ಇವರ ಊಟ ಎಲ್ಲ ನಾವ್ ಕಳ್ತನ ಮಾಡೋಣ. ಹಾ, ಇದೊಂದು ಒಳ್ಳೆಯ ಯೋಚನೆ. ನಾವು ಕಷ್ಟನೇ ಪಡ್ಬೇಕಾಗಿಲ್ಲ, ಹಾಗೆ ಊಟ ಎಲ್ಲ ನಮಗೆ ಸಿಕ್ಬಿಡುತ್ತೆ. ಈ ಕತೆ ಸುಂದರ್ಬನ್ ಕಾಡಿನಲ್ಲಿ ನಡೆದ ಒಂದು ಕತೆ. ಚಳಿಗಾಲ ಮತ್ತು ಮಂಜು ಈ ಕಾಡಿನಲ್ಲಿ ತುಂಬಾನೇ ಜಾಸ್ತಿ ಇತ್ತು. ಎಲ್ಲಾ ಪಕ್ಷಿಗಳು ಅವರ ಗೂಡನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಕಾಡಲ್ಲಿರುವ ಕಾಲು ಕಾಗೆ ಮತ್ತು ಅದರ ಹೆಂಡತಿ ಮೈನಾ ಅವರಂತೂ ಸಂತೋಷವಾಗಿ ಜೀವಿಸೋದಿಲ್ಲ, ಅದು ಅಲ್ಲದೆ ಬೇರೆಯವ್ರನ್ನ ಕೂಡ ಸಂತೋಷವಾಗಿ ಇಡೋದಕ್ಕೆ ಬಿಡೋದಿಲ್ಲ. ಕಷ್ಟಪಟ್ಟು ಗೂಡು ಕಟ್ಕೊಡ್ತಿರುವ ಪಕ್ಷಿಗಳ ಹತ್ರ ಹೋಗಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಏನೋ ಒಂದು ಲೋಪಗಳನ್ನ ಹೇಳಿ ಅವರನ್ನ ಗೂಡನ್ನು ಮತ್ತೆ ಕಟ್ಕೊಳ್ಳೋ ತರ ಮಾಡ್ತಿದ್ವು. ಒಂದ್ಸಲ ಟೋನು ಪಕ್ಷಿ ಅದರ ಮನೇನ ಕಟ್ಕೋತಿರುತ್ತೆ. ಆಗ ಕಾಲು ಮತ್ತೆ ಅದರ ಹೆಂಡತಿಯಾದ ಮೇನಾ ಅದರ ಗೂಡನ್ನ ನಾಶ ಮಾಡ್ಬಿಡ್ತವೆ, ಬಾಯಲ್ಲೇ ಎಲ್ಲಾನು ಕಿತ್ತಾಕ್ಬಿಡ್ತವೆ. ಏನ್ ಮಾಡ್ತಿದ್ದೀರಾ ನೀವು? ನನ್ನ ಗೂಡನ್ನ ಯಾಕೆ ನಾಶ ಮಾಡ್ತಿದ್ದೀರಾ? ನೀವಂತೂ ಗೂಡು ಕಟ್ಕೊಳ್ಳೋದಿಲ್ಲ, ನನ್ನನ್ನು ಕಟ್ಕೊಳಕ್ ಬಿಡಲ್ಲ. ಕಾಡಲ್ಲಿ ಬೇರೆ ಚಳಿ ಜಾಸ್ತಿ ಆಗ್ತಿದೆ, ನಾನು ನನಗೋಸ್ಕರ ಗೂಡು ಕಟ್ಕೋತೀನಿ, ಆದ್ರೆ ನೀವು ನಿಮ್ಗೋಸ್ಕರ ದಯವಿಟ್ಟು ಗೂಡು ಕಟ್ಕೊಳ್ಳಿ. ಚಳಿ ಜಾಸ್ತಿ ಆಗ್ತಿದೆ, ಆಮೇಲೆ ನೀವೇ ಕಷ್ಟ ಪಡ್ತೀರಾ. ಹಾ, ಏನ್ ಚಿಂತೆ ಮಾಡ್ಬೇಡ ಬಿಡು, ಏನ್ ಮಾಡ್ಬೇಕಂತ ನಮಗ್ ಗೊತ್ತು, ನಾವ್ ನೋಡ್ಕೋತೀವಿ. ನಿನ್ ಕೆಲ್ಸನ ನೀನ್ ನೋಡ್ಕೋ. ಬಂದ್ಬಿಟ್ಲು ಅಡ್ವೈಸ್ ಮಾಡೋದಕ್ಕೆ. ಟೋನು ಪಕ್ಷಿ ಅದರ ಗೂಡನ್ನು ಮತ್ತೆ ಕಟ್ಕೊಳ್ಳುತ್ತೆ. ಈ ಎರಡು ಪಕ್ಷಿಗಳು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತವೆ. ಮಾರನೇ ದಿನ ಎಲ್ಲಾ ಪಕ್ಷಿಗಳು ಕುತ್ಕೊಂಡು ಮಾತಾಡ್ತಾ ಇರ್ತವೆ. ಕಾಲು ಕಾಗೆ ಆಮೇಲೆ ಅವರ ಹೆಂಡತಿಯಾದ ಮೇನಾ ನನ್ನ ಗೂಡನ್ನು ನಾಶ ಮಾಡ್ಬಿಟ್ಟು ತುಂಬಾನೇ ಚಿತ್ರಹಿಂಸೆ ಮಾಡ್ತಾ ಇದ್ದಾವೆ. ಅವರು ಗೂಡನ್ನು ಕಟ್ಕೊಳ್ಳೋದಿಲ್ಲ, ನಮ್ಮನ್ನು ಕೂಡ ಗೂಡು ಕಟ್ಕೊಳಕ್ ಬಿಡೋದಿಲ್ಲ. ನೀನೇನೋ ಚಿಂತೆ ಮಾಡ್ಬೇಡ, ಕಾಲನೇ ಅವರಿಗೆ ಬುದ್ಧಿ ಕಲ್ಸುತ್ತೆ. ನೋಡು ಚಳಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಹತ್ರ ಚಿಕ್ಕದೋ ದೊಡ್ಡದೋ ಒಂದ್ ಮನೆ ಆದ್ರೂ ಇದೆ, ಅವ್ರ ಹತ್ರ ಏನೂ ಇಲ್ಲ, ಕೊನೆಗೆ ಕಷ್ಟ ಪಡ್ತಾರೆ ನೋಡು. ನೀವಿಬ್ರು ಸರಿಯಾಗಿ ಹೇಳಿದ್ದೀರಾ. ಈಗ ಆಹಾರವನ್ನ ಒಟ್ಟು ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಚಳಿ ಜಾಸ್ತಿ ಆಗ್ತಿದೆ, ಆಮೇಲೆ ಹೊರಗಡೆ ನಾವು ಹಾರಕ್ಕಾಗಲ್ಲ. ನೋಡು, ನಾಳೆ ನಾವೆಲ್ಲರೂ ಸೇರಿ ಬೇರೆ ಕಾಡಿಗೆ ಹೋಗೋಣ, ಅಲ್ಲಿಂದ ಹಣ್ಣುಗಳನ್ನ ಎತ್ಕೊಂಡ್ ಬರೋಣ, ಆಯ್ತಾ? ಮಾರನೇ ದಿನ ಎಲ್ಲ ಪಕ್ಷಿಗಳು ಸೇರಿ ಬೇರೆ ಕಾಡಿಗೆ ಹೋಗಿ ಹಣ್ಣುಗಳನ್ನ ಕಿತ್ಕೊಂಡ್ ಬಂದು ಗೂಡಲ್ಲಿ ಇಟ್ಕೋತವೆ. ಕಾಲುಗೆ ಈ ವಿಷಯ ಗೊತ್ತಾಗ್ಬಿಟ್ಟು ಹೆಂಡತಿ ಹತ್ರ ಹೇಳ್ತಾನೆ, ಗಂಡ ಹೆಂಡತಿ ಹತ್ರ ಹೇಳ್ತಾನೆ, ಈಗ ನಾವು ಆಹಾರವನ್ನ ಹೇಗಾದ್ರೂ ಒಟ್ಟು ಮಾಡಬೇಕು, ಚಳಿಯಲ್ಲಿ ಹಾರಕ್ಕಾಗಲ್ಲ. ರೀ, ನಾನೇನ್ ಅನ್ಕೋತಿದ್ದೀನಂದ್ರೆ ಇವ್ರ ಜೊತೆ ಹೋಗಿ ನಾನ್ ಸ್ನೇಹ ಮಾಡ್ತೀನಿ, ಇವರನ್ನ ಮೋಸ ಮಾಡಿ ಇವರ ಊಟ ಎಲ್ಲ ನಾವ್ ಕಳ್ತನ ಮಾಡೋಣ. ಹಾ, ಇದೊಂದು ಒಳ್ಳೆಯ ಯೋಚನೆ. ನಾವು ಕಷ್ಟನೇ ಪಡ್ಬೇಕಾಗಿಲ್ಲ, ಹಾಗೆ ಊಟ ಎಲ್ಲ ನಮಗೆ ಸಿಕ್ಬಿಡುತ್ತೆ. ಮಾರನೇ ದಿನ ಮೇನಾ ಎಲ್ಲಾ ಪಕ್ಷಿಗಳ ಮನೆಗೆ ಹೋಗುತ್ತೆ. ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳುತ್ತೆ. ಟೋನಿ, ನನ್ನನ್ನ ಕ್ಷಮಿಸು, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ, ನಿನ್ನ ಮನೆನ ಹಾಳು ಮಾಡ್ದೆ, ನನ್ನ ದಯವಿಟ್ಟು ಕ್ಷಮಿಸು. ಹಾ, ಏನಮ್ಮ, ಏನ್ ಐಡಿಯಾ ಹಾಕೊಂಡ್ ಬಂದಿದ್ಯಾ? ನಿನ್ನ ಕುತಂತ್ರಗಳು ನನಗೆ ಚೆನ್ನಾಗ್ ಗೊತ್ತು, ನಿನ್ನ ಸಿಹಿ ಸಿಹಿ ಮಾತುಗಳಂತೆ ನೀನು ಒಳ್ಳೆಯವಳಲ್ಲ, ನನಗೆ ಚೆನ್ನಾಗ್ ಗೊತ್ತು. ಹಂಗೇನೋ ಇಲ್ಲ ಟೋನಿ, ನಾನ್ ನಿನ್ನ ಕ್ಷಮಾಪಣೆ ಕೇಳಕ್ ಬಂದೆ, ಒಂದ್ಸಲ ಕ್ಷಮಿಸ್ಬೋದಲ್ವಾ? ಸರಿ ಆಯ್ತು, ಒಂದ್ಸಲ ಕ್ಷಮಿಸ್ತೀನಿ, ಆದ್ರೆ ಇನ್ನೊಂದ್ಸಲ ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಕ್ಷಮಿಸಲ್ಲ. ಮತ್ತೆ ನೋಡು, ಈ ತರ ಕ್ಷಮಾಪಣೆ ಕೇಳ್ಕೊಂಡ್ ಬರ್ಬಾರ್ದು, ಭದ್ರಾ. ಒಂದ್ ಕಡೆ ಚಳಿ ಮತ್ತೆ ಮಂಜು ಕಾಡಿನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಇನ್ನೊಂದ್ ಕಡೆ ಮೈನಾ ಎಲ್ಲಾ ಪಕ್ಷಿಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇತ್ತು. ಒಂದ್ ಕಡೆ ಮೇನಾ ದಿನ ಅವ್ರ ಮನೆಗೆ ಹೋಗಿ ಮಾತಾಡ್ತಾ ಇತ್ತು. ಇನ್ನೊಂದ್ ಕಡೆ ಅವ್ರ ಗಂಡ ಎಲ್ಲಾರ ಮನೆಗೂ ಹೋಗಿ ಅವರ ಆಹಾರವನ್ನು ಕಳ್ತನ ಮಾಡ್ಕೊಂಡ್ ಬರ್ಬಿಡ್ತಿತ್ತು. ಒಂದಿನ ಲೂಸಿ ಮನೆಯಲ್ಲಿ ನಿದ್ದೆ ಮಾಡ್ತಿರುತ್ತೆ, ಯಾಕಂದ್ರೆ ಅದಕ್ಕೆ ಮೈ ಹುಷಾರಿರೋದಿಲ್ಲ. ಆ ಸಮಯದಲ್ಲಿ ಕಲ್ಲು ಒಳಗಡೆ ಬರ್ತಾನೆ, ಮೆತ್ತಗೆ ಆಹಾರ ತಗೊಳ್ಳೋಣ ಅಂತ ನೋಡ್ತಾನೆ. ಆಗ ಸಡನ್ ಆಗಿ ಅವನ ಹತ್ರ ಇರುವ ಬಟ್ಲು ಕೆಳಗಡೆ ಬೀಳುತ್ತೆ. ಆ ಶಬ್ದಕ್ಕೆ ಲೂಸಿ ಎದ್ದೊಳ್ತಾಳೆ. ಲೂಸಿ ನೋಡ್ತಾಳೆ, ಕಾಲು ಹತ್ರ ಇರುವ ಒಂದು ಬ್ಯಾಗ್ ಅಲ್ಲಿ ಆಹಾರ ಇತ್ತು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಹೇಳ್ತೀನೋ ಈ ತರ ಕೆಲ್ಸಗಳನ್ನ ಮಾಡೋದು ಬಿಡೋದಿಲ್ಲ ಅಲ್ವಾ? ಇದಕ್ಕೆ ನಮ್ಮ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ದ? ನಮ್ಮ ಆಹಾರ ಎಲ್ಲ ಕಳ್ತನ ಮಾಡೋದಕ್ಕೆ? ಈ ತರ ಕಷ್ಟ ಪಡದೆ ತಿನ್ನೋದಕ್ಕೆ ನಿಮ್ಮಿಬ್ಬರಿಗೂ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಹಾಗಲ್ಲ ಏನೂ ಇಲ್ಲ, ನಿಮ್ಮ ಆಹಾರ ಕೆಳಗಡೆ ಬಿದ್ದುಬಿಡ್ತು, ಅದನ್ನು ತಗೊಂಡೆ. ತಗೊಳ್ಳಿ, ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ತಪ್ಪೆ. ಲೂಸಿ ಈ ವಿಷಯನ ಎಲ್ಲಾ ಪಕ್ಷಿಗಳಿಗೂ ಹೇಳುತ್ತೆ. ಆಮೇಲೆ ಎಲ್ಲರೂ ಮೇನನ್ನ ಕೂಡ ಅವರವರ ಮನೆಗಳಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಯಾರು ಕ್ಷಮಿಸೋದಿಲ್ಲ, ಯಾರು ಅವ್ರ ಹತ್ರ ಮಾತಾಡೋದು ಕೂಡ ಇಲ್ಲ. ಒಂದಿನ ತುಂಬಾನೇ ಚಳಿಯಾಗಿರುತ್ತೆ. ಎಲ್ಲಾ ಪಕ್ಷಿಗಳು ಅವ್ರವ್ರ ಮನೆಯಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತವೆ. ಆದ್ರೆ ಕಾಲುಗೆ ಮತ್ತೆ ಅವರ ಹೆಂಡತಿ ಮೈನಾಗೆ ಎಲ್ಲೂ ಜಾಗ ಇಲ್ಲ. ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ, ನಾವು ಕೂಡ ಮನೆಯನ್ನು ಕಟ್ಟಿದ್ರೆ
ಇಷ್ಟು ಚಳಿಯಲ್ಲಿ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ತುಂಬ ಸಂತೋಷವಾಗಿ ಗೂಡಲಿದ್ದಾರೆ. ಹಾಂ, ಹೌದು ರೀ, ತುಂಬಾ ಚಳಿ ಆಗ್ತಿದೆ. ನಮಗೊಂದ್ ಮನೆ ಕೂಡ ಇಲ್ಲ. ನೀವ್ ಹೇಳೋದ್ ಸರಿನೇ. ಚಳಿಯಿಂದ ಮೇನಾಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಅವತ್ತಿನ ದಿನ ಮಂಚು ಕೂಡ ಜಾಸ್ತಿ ಬೀಳ್ತಿರುತ್ತೆ. ಆದ್ರಿಂದ ಅದಕ್ಕೆ ನಿಲ್ಲೋದಕ್ಕೆ ಕೂಡ ಆಗ್ತಿಲ್ಲ. ಅದು ಅಲ್ಲದೆ ಅದಕ್ಕೆ ಜ್ವರನೂ ಬಂದ್ಬಿಡುತ್ತೆ. ಕಾಲು ಮತ್ತೆ ಎಲ್ಲಾ ಪಕ್ಷಿಗಳ ಮನೆಗೆ ಹೆಲ್ಪ್ಗೋಸ್ಕರ ಹೋಗುತ್ತೆ. ಆದ್ರೆ ಯಾರೂ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗಿಲ್ಲ. ಆಮೇಲೆ ಕಾಲು ಕೊನೆಗೆ ಟೋನಿಯ ಮನೆಗೆ ಹೋಗ್ತಾನೆ. ಟೋನಿ, ನನ್ನ ಹೆಂಡತಿಗೆ ಚಳಿಯಿಂದ ಹುಷಾರಿಲ್ಲದೆ ಆಗ್ಬಿಟ್ಲು. ನಮಗೆ ಸಹಾಯ ಮಾಡು. ಅವಳಿಗೆ ಏನಾದ್ರೂ ಆಗ್ಬಿಡುತ್ತೆ ಅನ್ಸುತ್ತೆ. ನಾನ್ ನಿಮಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ, ಕಷ್ಟಪಟ್ಟು ಒಂದ್ ಮನೆ ಕಟ್ಕೊಳ್ಳಿ ಅಂತ. ಆದ್ರೆ ನನ್ ಮಾತ್ ನೀವ್ ಕೇಳಿಲ್ಲ. ಅದು ಮಾತ್ರ ಅಲ್ಲದೆ ನೀವು ಸುಳ್ಳು ಹೇಳ್ತೀರಾ. ಯಾರಿಗ್ ಗೊತ್ತು, ಇದು ಕೂಡ ಸುಳ್ಳಾಗಿರ್ಬೋದು. ಕಲ್ಲು ಅಳ್ತಾನೆ. ಅವನು ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾನೆ. ಇವತ್ತಿನ ತನಕ ನಿಮ್ಗೆ ಎಷ್ಟೋ ಸಲ ಹಿಂಸೆ ಕೊಟ್ಟಿದ್ದೀವಿ. ಆದರೆ ಇವತ್ತು ನಿಮ್ಮ ಅವಶ್ಯಕತೆ ನಮಗೆ ಬೇಕಾಗಿದೆ. ಪ್ಲೀಸ್ ನಮಗೆ ಸಹಾಯ ಮಾಡಿ. ಟೋನಿಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅವರಿಬ್ಬರನ್ನ ಅವ್ರ ಮನೇಲಿರೋದಕ್ಕೆ ಒಪ್ಕೊಳ್ತಾಳೆ. ಆಮೇಲೆ ಅವತ್ತು ರಾತ್ರಿ ಎಲ್ಲ ಮೇನನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ತಲೆಗೆ ತೇವ ಬಟ್ಟೆ ಕೂಡ ಹಾಕ್ತಾಳೆ. ಆದ್ರಿಂದ ಜ್ವರ ಕೂಡ ಸರಿಯಾಗ್ಬಿಡುತ್ತೆ. ಮಾರನೇ ದಿನ ಮೇನ ಎದ್ದು ಟೋನಿ ಹತ್ರ ಹೇಳ್ತಾಳೆ, ದಯವಿಟ್ಟು ನನ್ನನ್ನ ಕ್ಷಮಿಸು. ನೀನು ತುಂಬಾನೇ ಒಳ್ಳೆಯವಳು. ನಿನಗೆಷ್ಟೋ ದ್ರೋಹ ಮಾಡಿದ್ವಿ, ಆದ್ರೂ ಕೂಡ ನೀನು ನನ್ನ ಕಾಪಾಡಿದೀಯ. ಅವತ್ತಿಂದ ಕಾಲು ಮತ್ತೆ ಅವರ ಹೆಂಡತಿಗೆ ಒಳ್ಳೆ ಬುದ್ಧಿ ಬರುತ್ತೆ. ಅವಾಗಿನ ಮೇನಾ ಮತ್ತೆ ಟೋನಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಟೋನಿ ಅದರ ಹೆಂಡತಿ ಜೊತೆ ಸೇರಿ ಅವ್ರಿಗೋಸ್ಕರ ಒಂದು ಸುಂದರವಾದ ಗೂಡನ್ನು ಕಟ್ಕೊಳ್ಳುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅವ್ರ ಜೊತೆ ಸೇರಿ ತುಂಬಾನೇ ಸಂತೋಷವಾಗಿ ಇರೋದಕ್ಕೆ ಶುರು ಮಾಡುತ್ತವೆ. ಈ ಕಥೆಯಲ್ಲಿ ನಾವ್ ಏನ್ ಕಲ್ತ್ಕೋತೀವಂದ್ರೆ, ಸಮಯ ತುಂಬಾ ಮುಖ್ಯವಾದದ್ದು. ಅದನ್ನ ವೇಸ್ಟ್ ಮಾಡಬಾರ್ದು. ಒಂದ್ ವೇಳೆ ವೇಸ್ಟ್ ಮಾಡಿದ್ರೆ ಸಮಯನೇ ನಮ್ಗೆ ಬುದ್ಧಿ ಕಲ್ಸ್ಬಿಡುತ್ತೆ. ಅಕ್ಕ, ಈ ಚುಲ್ಬುಲಿ ಆಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳಿದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಈ ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ. ಅಲ್ಲಿ ಅಲಿಲು ಕುಟುಂಬ ಜೀವಿಸ್ತಿತ್ತು. ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು. ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲ ತುಂಬಾನೇ ಇಷ್ಟ. ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲರೂ ಇವ್ರನ್ನೇ ಬಂದು ಕೇಳ್ತಿದ್ರು. ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ. ಒಂದಿನ ಚಿಕ್ಕ ಅಳಿಲು ಅವ್ರ ಅಪ್ಪ ಮಾತ್ರ ಹೀಗನ್ನುತ್ತೆ, ಅಮ್ಮ, ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗಳೇ, ಏನು ನಿನ್ನ ಪ್ರಶ್ನೆ? ಅದು ಏನೂ ಇಲ್ಲ, ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ, ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ? ಮಗಳೇ, ಅದಕ್ಕೆ ನಿಮ್ಮಪ್ಪಂದು ಒಂದ್ ದೊಡ್ಡ ಕತೆನೇ ಇದೆ. ಹೌದಾ ಅಮ್ಮ? ಹಾಗಾದ್ರೆ ನಾನು ಬೇಗ ಕತೆ ಹೇಳಮ್ಮ. ಮಗು, ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ. ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು. ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು. ಆಗ ಅಪ್ಪನಿಗೆ ಮನೆವರ್ಗೂನು ನಡೆಯಕ್ಕಾಗಿಲ್ಲ. ಹೌದಾ ಅಮ್ಮ? ಆಮೇಲೆ ಏನಾಯ್ತಮ್ಮ? ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರನ್ನೂ ಕರೀತಾರೆ. ಆದ್ರೆ ಎಲ್ಲರೂ ನೋಡ್ದಂಗ್ ಹೋಗ್ಬಿಟ್ರು. ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು. ಅಷ್ಟೇ, ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು, ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅಷ್ಟೇ, ಇನ್ಮೇಲೆ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ. ಹೌದಮ್ಮ, ನೋಡಿ ಅಮ್ಮ, ಎಷ್ಟು ದುಷ್ಟರಿದ್ದಾರೆ ಅಂತ. ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದ್ದಾರೆ? ಹೌದು ಮಗು, ಈಗ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ. ಎಲ್ಲ ತುಂಬಾ ನೀಚವಾಗಿದ್ದಾರೆ. ಅವ್ರನ್ನ ಸಹಾಯ ಮಾಡ್ತಿದೀವಿ ಅಂತ ಅವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ. ಅದು ಅಲ್ದೆ ಅಪ್ಪ ಅನಾಥೆ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ. ಅಮ್ಮ, ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ? ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಏನ್ ಮಾಡ್ತಾರೆ ಅಮ್ಮ? ಅವ್ರಿಗೆ ಅಪ್ಪ ಅಮ್ಮ ಸಿಕ್ದಂಗಾಯ್ತು. ಅದು ಮಾತ್ರ ಅಲ್ದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವು ಏನ್ ಮಾಡುತ್ತೆ ಅಮ್ಮ? ಯಾವ್ದಾದ್ರೂ ಜಂತುಗಳು ಆಹಾರವಾಗಿ ಬದಲಾಯಿಸ್ಕೊಳ್ಳುತ್ತೆ.
ಹೌದು ಮಗುವೆ, ನೀನು ದೊಡ್ಡವಳಾದ್ಮೇಲೆ ಎಲ್ಲಾರ್ಗೂ ಹಿಂಗೆ ಸಹಾಯ ಮಾಡ್ಬೇಕು, ಅರ್ಥ ಆಯ್ತಾ? ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ತಿನ್ನಕ್ಕೆ ಆಹಾರ ಖಾಲಿಯಾಗಿರುತ್ತೆ. ಆಗ ಅವು ಚಿಲ್ಬುಲಿ ಅಲಿಲು ಮನೆಗೆ ಬರುತ್ತೆ. ಚಿಲ್ಬುಲಿ ಅಲಿಲು ಅವರಮ್ಮ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆ, ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ. ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ನಮ್ಗೇನಾದ್ರೂ ಸ್ವಲ್ಪ ಆಹಾರ ನೀವು ಕೊಡ್ತೀರಾ? ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ, ಹಾ ಗಿಲಿಗಿಲಿ ಬಾತುಕೋಳಿ, ಖಚಿತವಾಗ್ಲೂ ನಿಂಗೆ ಸಹಾಯ ಮಾಡ್ತೀವಿ. ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ. ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆನೂ ಕೆಟ್ಟ ಜಂತುಗಳು ಇರುತ್ತೆ. ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೇನೆ ಆಗೋದಿಲ್ಲ. ಒಂದು ನಾಟಿ, ಇನ್ನೊಂದು ಟಿಕ್ಲಿ. ಇವರು ಬಾತು ಮತ್ತೆ ನವಿಲು. ಇಬ್ಬರಿಗೂ ಚಿಲ್ಬುಲ್ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟನೇ ಆಗೋದಿಲ್ಲ. ಇಬ್ರು ಸೇರಿ ಒಂದ್ ಐಡಿಯಾ ಹಾಕ್ತಾರೆ. ಅಕ್ಕ, ಈ ಚುಲ್ಬುಲಿ ಅಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳ್ದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಒಂದಿನ ಚಿಲ್ಬುಲಿ ಅಲಿಲು ಕಾಡ್ ಸುತ್ತಕೊಂಬರಕ್ಕೆ ಹೋಗುತ್ತೆ. ಅಪ್ಪ ಅಮ್ಮ ಮನೇಲೇ ಇರ್ತಾರೆ. ಆಗ ನಾಟಿ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರನ್ನು ಸಾಯಿಸ್ಬೇಕು ಅಂತ ನೋಡುತ್ತೆ. ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ, ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ. ಇಬ್ರು ಕೆಳಗಡೆ ಬೀಳ್ತಾರೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಚಿಲ್ಬುಲಿ ಅಲಿಲು ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಬ್ಸ್ಬೇಕು ಅಂತ ಟ್ರೈ ಮಾಡುತ್ತೆ. ಅಪ್ಪ ಅಮ್ಮ, ನಿಮ್ಗೆ ಏನಾಯ್ತು? ನಾನು ಹೋಗೋವಾಗ ನೀವ್ ಚೆನ್ನಾಗೇ ಇದ್ರಲ್ವಾ? ಈಗ ಏನಾಯ್ತು ನಿಮ್ಗೆ? ಈ ಕಾಡಲ್ಲಿ ನೀವಂದ್ರೆ ಇಷ್ಟ ಆಗಿರೋರು ತುಂಬಾ ಜನ ಇದ್ದಾರೆ. ಆಗ ನೀವ್ ಯಾಕೆ ಹಿಂಗ್ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮನ್ ಯಾರು ಹೊಡಿತಾರೆ? ಚಿಲ್ಬುಲಿ ಪಾಪ ತುಂಬಾ ಅಳುತ್ತೆ. ಅವರು ಸತ್ತೋಗಿದ್ದಾರೆ ಅಂತ ವಿಷಯ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲಾ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ. ಬೋನು ಪಕ್ಷಿ, ಕಾಲು ಕಾಗೆ, ನಟ್ಕಟ್ ಕೋತಿ. ಚಿಲ್ಬುಲಿ, ಹೆಂಗಾಯ್ತಿದೆಲ್ಲ? ನಮ್ಮ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು? ಅಯ್ಯೋ ನನ್ನ ಮಗುವೆ, ನೀನು ಅನಾಥೆಯಾಗಿ ನಿಂತ್ಕೊಂಡೆ ಅಲ್ವಮ್ಮ. ಬೋನಿ ಪಕ್ಷಿ ಹೀಗಂತ ಹೇಳಿ ಅಳುತ್ತೆ. ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ, ನಂಗನ್ಸುತ್ತೆ ಇದು ನಾಟಿ ಬೆಕ್ಕು ಮತ್ತೆ ಟಿಕ್ಲಿ ನವಿಲಿನ ಕೆಲಸ. ಅವರಿಬ್ರು ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು. ಆಗ ಅವರೇ ಇವರನ್ನ ಕೊಂದಿರ್ಬೇಕು. ಹಾ ನಡೀರಿ, ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ. ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ. ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾರೆ. ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳನ್ನೆಲ್ಲ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಟಿಂಕ್ಲಿ ನವಿಲು, ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ. ನಾವಿಬ್ರು ಸೇರಿ ಚುಲ್ಬುಲಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ. ಹಾ ಕರೆಕ್ಟೇ ಬೇಕು. ನಾವಿಲ್ಲಿಂದ ಬೇರೆ ಕಾಡ್ಗೆ ಹೋಗ್ಬಿಡೋಣ. ಇಬ್ರು ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅಷ್ಟ್ರೊಳಗಡೆ ಜಂತುಗಳೆಲ್ಲ ಬೇಗ ಬಂದು ಅವರಿಬ್ಬರನ್ನ ಅಲ್ಲಿಂದ ಹೋಗ್ದಂಗ್ ಮಾಡ್ಬಿಡುತ್ತೆ. ಕಾಲು, ನೀನ್ ಇವರನ್ನ ಕುಕ್ಕಿ ಕುಕ್ಕಿ ಕುಕ್ಕಿನೇ ಕೊಂದ್ಬಿಡು. ಮತ್ತೆ ಜಂತುಗಳೆಲ್ಲ ಅವ್ರನ್ನ ಒಡೆಯೋದಕ್ಕಂತ ಹೋಗುತ್ತೆ. ಆಗ ಚಿಲ್ಬುಲಿ ಅಲಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ. ಬೇಡ, ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಇವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನ್ಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ನಮ್ಮನ್ನ ಕ್ಷಮಿಸು ಚಿಲ್ಬುಲಿ. ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಹಾ, ನಮ್ಮನ್ ಕೂಡ ಕ್ಷಮಿಸು. ಅವ್ರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಕಾಡಲ್ಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ. ಅದ್ ನಂಗೆ ಇಷ್ಟನೇ ಇಲ್ಲ.
ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ. ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ. ಅದು ಅನಾದಿಯಾಗಿ ನಿಂತ್ಕೋತು. ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು. ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು. ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು. ಚಿಲ್ಬುಲಿ ಅಲಿಲು ಕೂಡ ಅಪ್ಪ ಅಮ್ಮ ತರನೇ ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು. ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವಂದ್ರೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು. ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ. ಒಂದ್ ವೇಳೆ ಕೆಟ್ಟವ್ರಿಗೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅಷ್ಟೇ. ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು.